ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ನ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಬಂದು ಹಬ್ಬದ ಲಾಗ್ ಆಗಿರುತ್ತೆ, ಹಾಗೆಯೇ ಅಪ್ಪ ಅಮ್ಮನ ಆ್ಯನಿವರ್ಸರಿ ಲಾಗ್ ಆಗಿರುತ್ತೆ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಇನ್ನು ಹೊಸ್ದಾಗಿ ವಿಡಿಯೋನ ನೋಡೋಂಥವ್ರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಏರಿಯಾದಲ್ಲಿ ದೊಡ್ಡಮ್ಮ ತಾಯಿ ಹಬ್ಬನ ಮಾಡ್ತಾ ಇದ್ದೀವಿ. ಇನ್ನು ಈ ಹಬ್ಬಕ್ಕೂ ಕೂಡ ಉರ್ದಕ್ಕಿ ತಂಬಿಟ್ಟನ್ನ ಮಾಡಿ ಸಂಜೆ ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಆದರೆ ನಾನಿವತ್ತು ಪೂಜೆ ಮಾಡೋ ಹಾಗಿರಲಿಲ್ಲ, ಹಾಗಾಗಿ ಮನೆಯಲ್ಲಿ ಪೂಜೆ ಮತ್ತು ತಂಬಿಟ್ಟು ಮಾಡೋದಕ್ಕೆ ಯಾವುದಕ್ಕೂ ಕೂಡ ರೆಡಿ ಮಾಡ್ಕೊಂಡಿಲ್ಲ. ಇನ್ನು ತಂಬಿಟ್ಟು ಮಾಡೋದಕ್ಕೆ ಗೌರಿಗೆ ಹೇಳಿದ್ದೀನಿ, ಅವಳೇ ತಂಬಿಟ್ಟು ಮಾಡಿ ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಕೊಡ್ತೀನಿ ಅಂತ ಹೇಳಿದ್ದಾಳೆ. ಇನ್ನು ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಮಹೇಶ್ ಅವರೇ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಅವರೇ ಇವತ್ತು ದೇವ್ರ ಪೂಜೆನ ಮಾಡ್ತಾ ಇದ್ದಾರೆ. ಹಾಗೆಯೇ ಇವತ್ತಿನ ತಿಂಡಿಗೆ ಇಡ್ಲಿ ಮತ್ತು ಚಟ್ನಿನ ಮಾಡಿದ್ದೆ. ಮೋಹಿತ್ ಕೂಡ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿಯಾದ. ಮಹೇಶರು ಕೂಡ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡಿಕೊಂಡು ಇನ್ನು ಅವರು ಕೂಡ ಕೆಲಸಕ್ಕೆ ಹೋದರು. ದೇವಸ್ಥಾನಕ್ಕೆ ಹೋಗೋದು ಸಂಜೆಗೆ. ಇನ್ನು ನಾನು ದೇವಸ್ಥಾನದ ಒಳಗಡೆ ಹೋಗಾಗಿಲ್ಲ, ಹಾಗಾಗಿ ಆಚೆ ಕಡೆನೇ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ, ಹಾಗೆಯೇ ಮನೆ ದೇವ್ರ ದೇವಸ್ಥಾನದಲ್ಲಿ ಜಾತ್ರೆ ಕೂಡ ಇತ್ತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು, ಜಾತ್ರೆ ಇರೋದ್ರಿಂದ ದೇವಸ್ಥಾನದಲ್ಲೇ ಊಟ ಕೂಡ ಇತ್ತು, ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬರ್ತಾ ಹಾಗೆಯೇ ಮಧ್ಯಾಹ್ನ ನಮ್ಮ ಮನೆಗೆ ಬಂದರು. ಬಂದಮೇಲೆ ಎಲ್ರಿಗೂ ಕುಡಿಯೋದಕ್ಕೆ ಜ್ಯೂಸನ್ನ ಮಾಡಿಕೊಟ್ಟೆ. ಎಲ್ಲ ಜ್ಯೂಸ್ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು. ಇವತ್ತು ಆ್ಯನಿವರ್ಸರಿ ಇರೋದ್ರಿಂದ ನಾನು ಅಲ್ಲಿಗೆ ಹೋಗೋದಕ್ಕೆ ಆಗಲ್ಲ ಅಂತ ಹೇಳಿ ಎಲ್ಲ ಇಲ್ಲಿಗೆ ಬಂದಿದ್ದಾರೆ. ಸಂಜೆ ಇಲ್ಲೇ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸಂಜೆ ಕೇಕ್ ಕಟ್ ಮಾಡಿಸೋದಕ್ಕೆ ಆನಂದ ಕೇಕ್ನ ತೊಗೊಂಡು ಬಂದ. ಇನ್ನು ಮಕ್ಕಳು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆದರು, ಹಾಗೆಯೇ ಅಪ್ಪ ಅಮ್ಮ ಕೂಡ ರೆಡಿ ಆದರು. ಇವಾಗ ಕೇಕ್ ಕಟ್ ಮಾಡಿಸೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಸಿಂಪಲ್ಲಾಗಿ ಮನೇಲೇ ಕೇಕ್ ಕಟ್ ಮಾಡಿಸಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸಂಜೆ ತನಕ ಇದ್ದು ಇನ್ನು ಅಪ್ಪ ಅಮ್ಮ ಕೂಡ ಹೋಗ್ತೀವಿ ಅಂತ ಹೇಳಿ ಹೊರಟರು. ಇವತ್ತು ಹಬ್ಬ ಇರೋದ್ರಿಂದ ಇದ್ದು ಊಟ ಎಲ್ಲ ಮುಗಿಸ್ಕೊಂಡು ಹೋಗಿ ಅಂತ ಅಂದೆ, ಆದರೆ ಮನೆ ಹತ್ರ ಯಾರೂ ಇಲ್ಲ, ಹೊರಡ್ತೀವಿ ಅಂತ ಹೇಳಿ ಇನ್ನು ಅವರು ಕೂಡ ಹೋದರು. ಅವರು ಹೋದ್ಮೇಲೆ ನಾವು ಕೂಡ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಪೂಜೆ ಆಗೋದು ಸಂಜೆ.
ಸಂಜೆ ದೇವಸ್ಥಾನದಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನು ದೇವಸ್ಥಾನದಲ್ಲಿ ಪೂಜೆ ಆಗೋದು ಕೂಡ ತುಂಬ ಲೇಟ್ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಟೈಮ್ ಬಂದು 7:30 ಆಗಿತ್ತು. ಬಂದು ಡ್ರೆಸ್ ಚೇಂಜ್ ಮಾಡಿ ಇವಾಗ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸಂಜೆ ಅಪ್ಪ ಅಮ್ಮ ಹೋದಾಗ ಕುಶಲ್ ನಾನು ಕೂಡ ಮತ್ತೆ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅವನು ಕೂಡ ಹೋದ. ಇವತ್ತು ಹಬ್ಬ ಇದ್ದಿದ್ದರಿಂದ ಎಲ್ಲರ ಮನೇಲೂ ನಾನ್ ವೆಜ್ ಮಾಡ್ಕೋತೀವಿ. ಇನ್ನು ಮಹೇಶ್ ಅವರು ಚಿಕನ್ ತೊಗೊಂಡು ಬಂದಿದ್ದರು. ಇವಾಗ ಅಡುಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಅಡುಗೆನೂ ಕೂಡ ಮಾಡಿ ಮುಗಿಸ್ದೆ. ಎಲ್ಲರೂ ಊಟ ಮಾಡಿದ್ವಿ. ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.